ಸಿದ್ದಿ ಟಿವಿ ಸಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಘುವೀರ್. ಇವತ್ತು ನಾವಿದ್ದೇವೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದ KVG ಅನ್ನುವಂಥ ಒಂದು ಯುವಕರ ತಂಡವೊಂದು ಬಾಳೆಕೊಳ್ಳ ಎಂಬ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಆ ಕಿರುಚಿತ್ರ ನಿರ್ಮಾಣ ಮಾಡುವಾಗ ಆದಂಥ ಅನುಭವವನ್ನು ಅವರೊಂದಿಗೆ ಹಂಚಿಕೊಳ್ಳೋಣ. ಇವಾಗ ನಮ್ಮೊಂದಿಗಿದ್ದಾರೆ ಬಾಳೆಕೊಳ್ಳ ಕಿರುಚಿತ್ರದ ನಾಯಕ ನಟ ಹಾಗೂ ನಿರ್ಮಾಪಕ ಕೆ ವೀರಭದ್ರಗೌಡ ಅವರು. ಬನ್ನಿ ಅವರೊಂದಿಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ರೀ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ತಮ್ಮ ಕಿರುಚಿತ್ರ ಒಂದು ಸಖತ್ ಟ್ರೆಂಡಿಂಗ್ ಒಳಗಡೆ ರನ್ ಆಗ್ತಿದೆ. ಈ ಬಳ್ಳಾರಿ ಜಿಲ್ಲೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಆಗಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಈ ಥರ ಕಲಾವಿದರು ಬರಬೇಕು ಅನ್ನೋದು ಎಲ್ಲರೂ ಒಂದು ಅಭಿಪ್ರಾಯ ಇರ್ತದೆ. ಅದೇ ರೀತಿಯಾಗಿ ಬಾಳೆಕೊಳ್ಳ ಅದೊಂದು ಟ್ರೈಲರ್ ನೋಡಿ ಕೂಡಲೇ ಇದು ಯಾವುದೇ ರೀತಿಯ ಸಿಲ್ವರ್ ಸ್ಕಿನ್ನಲ್ಲಿ ಬರುವಂಥ ಚಿತ್ರಗಳಿಗಿಂತ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಾವು ಮೊದಲೇದಾಗಿ ಛಲ ಅಂತ ಮಾಡಿದ್ವಿ. ಅದನ್ನ ಛಲ ಅಂತಂದು ಒಂದು ಸಿನಿಮಾ ಮಾಡಿದಾಗೆ ನಮಗೆ ಆದಷ್ಟು ಯಾರೂ ಸಪೋರ್ಟ್ ಸಿಗಲಿಲ್ಲ. ಆ ಸಪೋರ್ಟ್ ಸಿಗ್ಲಿಲ್ದಾಗ ಸಿಂಪಲ್ ಆಗಿ ಮಾಡಿದ್ವಿ. ಬಟ್ ಈ ನೆಕ್ಸ್ಟ್ ಫಿಲಮ್ ಮಾಡಬೇಕಾದ್ರೆ ಈ ಬಾಳೆಕೊಳ್ಳ ಅಂತಂದು ಮಾಡಬೇಕಾದ್ರೆ ಏನು ಮಾಡಿದ್ವಿ ಅಂತಂದರೆ ನಮಗೆ ಇದಕ್ಕೆ ಸಪ್ರೇಟಾಗಿ ಒಂದು ಡಿವಿಷನ್ ವೈಸ್ ಡಿಪಾರ್ಟ್ಮೆಂಟ್ ವೈಸ್ ಬೇಕಂತಂದು ಒಂದು 4-5 ಡಿವಿಷನ್ ಮಾಡಿಕೊಂಡು ಇದನ್ನು ಮಾಡಿದ್ವಿ. ಹಾಗಾಗಿ ಈಗ ಬರಲಿಕ್ಕೆ ಸಾಧ್ಯ ಆಯಿತು ಸರ್. ಇದು ಬಾಳೆಕೊಳ್ಳ ಅಂದರೆ ಏನು, ಆ ಟೈಟಲ್ ಬಂದಿದ್ದಾದರೂ ಹೇಗೆ ಸರ್? ಆ್ಯಕ್ಚುಲಿ ಬಾಳೆಕೊಳ್ಳ ಅಂತಕ್ಕಂಥದ್ದು ಏನಂದರೆ ನಾನೊಬ್ಬ ಪತ್ರಕರ್ತ ಆಗಿದ್ದು ಅದ್ರ ಜೊತೆಗೆ ಇತಿಹಾಸನ ಸಂಶೋಧನೆ ಮಾಡ್ತೀನಿ ಸರ್. ಬಾಳೆಕೊಳ್ಳ ಅಂತಕ್ಕಂಥದ್ದು ಒಂದು ಏನಾದರೆ ಅಲ್ಲಿ ಐತಿಹಾಸಿಕ ಸ್ಥಳ ಸರ್. ಅಲ್ಲಿ ಆದಿಮಾನವರು ವಾಸ ಮಾಡಿರ್ತಕ್ಕಂಥ ಪ್ಲೇಸ್ ಅದು. ಅದನ್ನು ಆ್ಯಕ್ಚುಲಿ ನಾನು ಏನು ಮಾಡಿದೆ, ಅಲ್ಲಿ ಸಂಶೋಧನೆ ಮಾಡಕತ್ತಿದೆ. ಆ ಬಾಳೆಕೊಳ್ಳ ಅಂತಕ್ಕಂಥದ್ದು ಅಲ್ಲಿ ಒಂದು ಹಿಸ್ಟ್ರಿ ಎಲ್ಲ ಕಾಲ್ಪನಿಕವಾಗಿರ್ತಕ್ಕಂಥದ್ದು ಭಾಳಷ್ಟು ಇತ್ತು ಸರ್, ಅಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥದ್ದು. ಅದರಿಂದನೇ ನಾನೊಂದು ಕಾನ್ಸೆಪ್ಟ್ ಮಾಡ್ಕೊಂಡು ಬಾಳೆಕೊಳ್ಳ ಅಂತ ಚಿತ್ರಕ್ಕೆ ಒಂದು ಕುರುಗೋಡಿನ ಐತಿಹಾಸಿಕ ಬಗ್ಗೆ, ಇಲ್ಲಿನ ಪ್ರೈಗ ಐತಿಹಾಸಿಕ ಬಗ್ಗೆ ಜನರಿಗೆ ತಿಳಿಸೋಣ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಂದ ನಮ್ಮ ಕುರುಗೋಡು ಅಂದರೆ 11ನೇ ಶತಮಾನದಲ್ಲಿ ಇಲ್ಲಿ ಸಿಂಧ ವಂಶದ ರಾಚಮಲ್ಲ ಆಡಳಿತ ಮಾಡಿದಾನಲ್ಲ ಸರ್, ಆ ರಾಚಮಲ್ಲನ ಕಾನ್ಸೆಪ್ಟ್ ಇಟ್ಕೊಂಡು ಮಹಮ್ಮದ್ ಗೋರಿ 11ನೇ ಶತಮಾನದಲ್ಲಿ ನಮ್ಮ ದಕ್ಷಿಣ ಭಾರತಕ್ಕೆ ಮಹಮ್ಮದ್ ಗೋರಿ ಎಂಟ್ರಿ ಆಗ್ತಾನಲ್ವಾ, ಅದು ಒಂದು ಕಾನ್ಸೆಪ್ಟ್ ತಗೊಂಡು ಇದನ್ನ ಈ ಸಿನಿಮಾನ ನಾವು ಇದು ಮಾಡಿದ್ವಿ ಸರ್. ಅಂದ್ರೆ ಅಲ್ಲಿ ಬಾಳೆಕೊಳ್ಳದಲ್ಲಿ ಒಬ್ಬ ಪಾಳ್ಯದ ಜನ ಇದ್ರು, ಇಲ್ಲಿರ್ತಕ್ಕಂಥದ್ದು ಅಂತಂದು ಆ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ತಗೊಂಡಿದ್ವಿ. ಈ ಸಿನಿಮಾನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಯಾವ ರೀತಿ ಇರುತ್ತೆ ಅಂದ್ರೆ ಆ ಬಾಳೆಕೊಳ್ಳದಲ್ಲಿ ಇರ್ತಕ್ಕಂಥ ಒಂದು ರಹಸ್ಯವಾದ ಸ್ಥಳವನ್ನ ಯಾವ ರೀತಿ ಇತ್ತು ಅಂದ್ರೆ ಈಗಿರ್ತಕ್ಕಂಥ ಪುರಾತತ್ವ ಇಲಾಖೆಯವರು ಅಲ್ಲಿ ಬಂದು ಅದನ್ನ ಸಂಶೋಧನೆ ನಡೆಸ್ತಾರೆ, ಯಾವ ರೀತಿ ನಡೆಸ್ತಾರೆ, ಏನಿಲ್ಲ ಅಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನೀವು ಮುಂದಿನ ದಿನದಲ್ಲಿ ಸಿನಿಮಾದಲ್ಲಿ ನೋಡಬಹುದು. ಓಕೆ, ಈಗ ಟ್ರೈಲರ್ ನೋಡಿ ಕೂಡಲೇ ನಮಗೆ ನಾವೊಂದು 2-3 ಸಲ ನೋಡಿದೆ ಆ ಟ್ರೈಲರ್ನ. ಒಂದು ಬಹು ದೊಡ್ಡ ತಾರಾಗಣನೆ ಇದ್ದಂಗೆ ಐತೆ. ಅಂದ್ರೆ ದೊಡ್ಡ ಕಲಾವಿದರೆಲ್ಲ ಬಹಳಷ್ಟು ಜನ ಇದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಯಾರು ಇದ್ದಾರೆ ಏನು? ಸರ್ ನಮ್ಮ ತಂಡದ ಬಗ್ಗೆ ನಾನು ಹೇಳೋದೇನಿಲ್ಲ, ನಿಮಗೆ ಪರಿಚಯ ಮಾಡಿಸ್ತೀನಿ. ಇಲ್ಲೇ ನಮ್ಮೊಂದಿಗೆ ಇದ್ದಾರೆ ಅವರು, ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಬನ್ನಿ ಸರ್. ಸರ್ ಇವರೇ ನಿರ್ದೇಶಕರು, ಇವರೇ ಸರ್. ನಮಸ್ತೆ, ಕಂಗ್ರಾಚುಲೇಷನ್. ಸುಬಾನ್ ಅಂತ ಸರ್. ಇವರು ಫಿಲಮ್ ಎಡಿಟ್ ಮಾಡಿರೋರು ಸರ್. ಇವರು ಭೀಮೇಶ್ ಅಂತ. ಇವ್ರು ರವಿ ಅಂತ ಸರ್, ಕ್ಯಾಮ್ರಾಮ್ಯಾನ್ ಇವರು. ಸರ್ ಈ ಟೀಮ್ ಇಂದಾನೆ ನಾವು ಇನ್ನೂ ಬೇರೆ ಇದ್ದಾರೆ ಸರ್. ಇಮ್ರಾನ್ ಅಂತಿದ್ದಾರೆ, ಆಮೇಲೆ ಕಿರಣ್ ಅಂತಿದ್ದಾರೆ, ಅದಾದ್ಮೇಲೆ ಸಂದೀಪ್ ಅಂತಿದ್ದಾರೆ. ಬಹಳಷ್ಟು ಇನ್ನು KVG ತಂಡ, ನಾವು ಬಹಳಷ್ಟು ತಂಡ ಇದೀವಿ ಸರ್. ಆ ತಂಡದಿಂದ ಎಲ್ಲರೂ ಸೇರ್ಬಿಟ್ಟು ಈ ಸಿನಿಮಾನ ಮಾಡಿದೀವಿ. ಕಲಾವಿದರನ್ನ ಬಿಟ್ಟು ಈ ತರ ಟೆಕ್ನಿಷಿಯನ್ ಟೀಮ್ ಜಾಸ್ತಿ ಇದೆ. ಸರ್ ಸರ್ ಇದರಲ್ಲಿ ಆಕ್ಚುಲಿ ಕಲಾವಿದರು ಬಹಳಷ್ಟು ಕಡಿಮೆ ಇದ್ದಾರೆ ಸರ್. ನಮಗೆ ಟೆಕ್ನಿಷಿಯನ್ ಟೀಮನ್ನೇ ಇಂಪಾರ್ಟೆಂಟ್ ಸರ್ ಇಲ್ಲಿ. ಯಾಕಂದ್ರೆ ಯಾವುದೇ ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಕಲಾವಿದರು ಮಾತ್ರ ತೆರೆ ಮೇಲೆ ಕಾಣ್ತಾರೆ ಸರ್. ಬಟ್ ಅದ್ರ ಹಿಂದೆ ಮಾಡಿರ್ತಕ್ಕಂಥ ವರ್ಕ್ ಅವ್ರು ತೆರೆ ಮೇಲೆ ಕಾಣಲ್ಲ. ಆದಷ್ಟು ಶ್ರಮ ಅವ್ರದೇ ಇರುತ್ತೆ ಸರ್, ಹೆಚ್ಚಿನ ಶ್ರಮ ಅವ್ರದೇ. ಸರ್ ಸರ್ ಈಗ ಕತೆ ಆಗ್ಲಿ ಚಿತ್ರಕಥೆ ಆಗ್ಲಿ ತಾವು ಮಾಡಿದಂತ ಸರ್ ಹೇಗ್ ಸರ್ ಆ ಸ್ಟೋರಿ ಹುಟ್ಟಿದಾದ್ರು? ಈಗ ಸರ್ ಇದನ್ನ ಹೇಳ್ತಾ ಇದೀನಲ್ವಾ, ನಾನು ಆಕ್ಚುಲಿ ಸಂಶೋಧನೆ ಮಾಡಕ್ ಹೋಗ್ತಾ ಇದೀನಲ್ವಾ. ಆ ಸಂಶೋಧನೆ ಮಾಡಕ್ ಹೋಗ್ಬೇಕಾದ್ರೆ ಕುರುಗೋಡು ಹಿಸ್ಟ್ರಿ, ಆಮೇಲೆ ಇಲ್ಲಿರ್ತಕ್ಕಂಥ ಸಿಂಧ ವಂಶದ ರಾಜರು, ಅಂದ್ರೆ ಈ ವಿಜಯನಗರ ಸಾಮ್ರಾಜ್ಯ ಇವತ್ತು ಬಹಳಷ್ಟು ಪ್ರಸಿದ್ಧಿಯಲ್ಲಿರ್ತಕ್ಕಂಥ ಸರ್. ಬಟ್ ಆದ್ರೆ ಅದು ಬರದೆ 13ನೇ ಶತಮಾನದಿಂದ 16ನೇ ಶತಮಾನವರೆಗೆ ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿನೇ ನಮ್ಮ ಕುರುಗೋಡು 900 ಶತಮಾನದಿಂದ 9ನೇ ಶತಮಾನದಿಂದ 12ನೇ ಶತಮಾನದವರೆಗೂ ನಮ್ಮ ಕುರುಗೋಡಿನಲ್ಲಿ ಅಂದ್ರೆ ಸಂಪತ್ ಭರಿತದಿಂದ ಆಡಳಿತ ಮಾಡಿರ್ತಕ್ಕಂಥ ಸರ್. ಇದು ಬಲ್ಲಕುಂದೆ 300 ನಾಡಿನ ಇದು ಆಕ್ಚುಲಿ ರಾಜಧಾನಿಯಾಗಿ ಕುರುಗೋಡನ್ನ ಸಿಂಧ ವಂಶದ ರಾಜರು ಅವರು ರಾಜಧಾನಿಯನ್ನಾಗಿಸ್ಕೊಂಡು ರಾಜ್ಯಭಾರ ಮಾಡಿರ್ತಕ್ಕಂಥದ್ದು ಸರ್. ಇದು ಇಲ್ಲಿ ಐತಿಹಾಸಿಕ ಸ್ಥಳಗಳು ಇವತ್ತು ನಾವು ಆಕ್ಚುಲಿ ನೋಡ್ಬೋದು. ನೀವು ಬಳ್ಳಾರಿ ಜಿಲ್ಲೆ, ಅಖಂಡ ಬಳ್ಳಾರಿ ಜಿಲ್ಲೆ ಇದ್ದಾಗ ನಮಗೆ ಹಂಪಿ
ಪುರಾತತ್ವ ಇಲಾಖೆಗೆ, ಆಮೇಲೆ ಆಕ್ಚುಲಿ ಪ್ರೇಕ್ಷಣೀಯ ಸ್ಥಳ ಇತ್ತು ಸರ್. ಬಟ್ ಇವತ್ತು ಒಂದು ಪ್ರೇಕ್ಷಣೀಯ ಸ್ಥಳ ಇಲ್ಲ ಕುರುಗೋಡ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ. ಆದ್ರೆ ನಮ್ಮನ್ನ ಇವತ್ತು ಈ ಜಿಲ್ಲಾ ವಿಭಜನೆ ಆದ್ಮೇಲೆ ನಮ್ಮ ಕುರುಗೋಡನ ಪ್ರೇಕ್ಷಣೀಯ ಸ್ಥಳ ಮಾಡಬೇಕು. ಹಾಗಾಗಿ ಅದಕ್ಕೋಸ್ಕರ ಹಲವಾರು ನಾವು ಪತ್ರಿಕೆಯಲ್ಲಿ ಬರಿತೀವಿ, ಇದ್ರ ಬಗ್ಗೆ ನಾವು ಯೂಟ್ಯೂಬ್ ಅಲ್ಲೆಲ್ಲ ಇಲ್ಲಿರ್ತಕ್ಕಂಥ ಐತಿಹಾಸಿಕವನ್ನು ತಿಳಿಸ್ತಾ ಇದೀವಿ. ಅದ್ರ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಇನ್ನಷ್ಟು ಜನರಿಗೆ ಗೊತ್ತಾಗುತ್ತೆ ಅಂತಕ್ಕಂಥ ಒಂದು ಮನೋಭಾವದಿಂದ ಇದನ್ನ ಮಾಡಿದೀವಿ ಸರ್. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ ಸರ್. ಸರ್, ಈ ಹಿಂದೆ ಛಲ ಅನ್ನೋ ಒಂದು ಕಿರುಚಿತ್ರ ಮಾಡಿದ್ವಿ. ಹಾ ಸರ್. ಅದಾದ ನಂತರ ಸ್ವಲ್ಪ ದಿನಗಳ ಗ್ಯಾಪ್ ಆದ ನಂತರ ಮತ್ತೆ ಈಗ ಬಾಳೆಕೊಳ್ಳೆ ಅನ್ನೋ ಕಿರುಚಿತ್ರ ಮಾಡಿದ್ವಿ. ಹೌದು ಸರ್. ಇದು ಆಕ್ಚುಲಿ ಟ್ರೈಲರ್ ನೋಡಿದಾಗ ಕಿರುಚಿತ್ರವಾಗಿದ್ದಿಲ್ಲ. ಹೌದು ಸರ್. ಒಂದು ದೊಡ್ಡ ಸಿನಿಮಾಕ್ಕೆ ಕಾಂಪಿಟೇಟ್ ಮಾಡುವ ರೀತಿಯಲ್ಲಿ ಈಗ ಅದರಲ್ಲಿ ಇರುವಂತ CG ವರ್ಕ್ ಆಗ್ಲಿ, ಎಡಿಟಿಂಗ್ ವರ್ಕ್ ಆಗ್ಲಿ, BGM, ಅದ್ರಲ್ಲಿ ಬೇರೆ ಒಂದು ಸಾಂಗು ಬಂದಿದೆ ಅದರಲ್ಲಿ. ಹೌದು ಸರ್. ಆಮೇಲೆ ಆಕ್ಷನ್ಗಳು ಸೀನ್ಸ್ ಎಲ್ಲ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ದು ಎಂಟ್ರಿ ಚೆನ್ನಾಗಿದೆ. ಹೌದು ಸರ್. ಹೇಗೆ ಇದು ದೊಡ್ಡ ಸಿನಿಮಾ ಮಾಡುವ ಪ್ರಯತ್ನದಲ್ಲಿ ಏನಿತ್ತ ಅಥವಾ ಇದೇ ಶಾರ್ಟ್ ಫಿಲ್ಮ್ ಮಾಡ್ಬೇಕಂತ ಅನ್ಕೊಂಡಿದ್ದು? ಇಲ್ಲ ಸರ್, ಮುಂದಿನ ದಿನಗಳಲ್ಲಿ ನಾವು ಅಂದ್ರೆ ಒಂದು 4-5 ಕಥೆಗಳನ್ನ ದೊಡ್ಡ ಮೂವಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ವಿ, ಸಿದ್ಧತೆಯಲ್ಲಿ ಇದೀವಿ. ಅದ್ರದ್ದು ಅಂದ್ರೆ ನಮಗೆ ಅನುಭವಕ್ಕೋಸ್ಕರ ಇವತ್ತು ಶಾರ್ಟ್ ಮೂವಿ ಟೈಪ್ ಆಗಿ ಮಾಡ್ಕೊಂತ ಇದೀವಿ ಸರ್. ಆಲ್ರೆಡಿ ಒಂದು 3-4ರಿಂದ ಸ್ಟೋರಿಗಳು ರೆಡಿ ಇದಾವೆ. ಬಹಳಷ್ಟು ಅಂದ್ರೆ ಇವನ್ ಹೇಳ್ಬೇಕಂದ್ರೆ ನಾವು ಹೇಳೋದು ಬೇಡ, ಆದ್ರೂ ಅದನ್ನ ಮಾಡಿ ತೋರ್ಸೋಣ ಸರ್. ಮುಂದಿನ ದಿನಗಳಲ್ಲಿ ಮಾಡುವ ಉದ್ದೇಶದಿಂದನೇ ಇವತ್ತು ನಾವು ಒಂದು ಅನುಭವ ಪಡ್ಲಿಕ್ಕೋಸ್ಕರ ಶಾರ್ಟ್ ಮೂವಿ ಮಾಡ್ತಾ ಇದೀವಿ ಸರ್. ಸರ್, ಈಗ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಅಂತ ಈ ಫೀಲ್ಡ್ ಅಲ್ಲಿ ಇದ್ದಿರ್ತು. ಪ್ರೀ ಪ್ರೊಡಕ್ಷನ್ ಏನೋ ಮಾಡಿಬಿಡ್ಬೋದು. ಹೌದು ಸರ್. ಈ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ದೊಡ್ಡ ಸಿನಿಮಾಗಳು ಹೇಗೆ ಥಿಯೇಟರ್ ಹುಡುಕ್ಬೇಕು, ಪ್ರಮೋಷನ್ ಮಾಡ್ಬೇಕು, ಈ ರೀತಿ ಇರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ನಿಮ್ದು ಅಂದಾಜು ಎಷ್ಟು ಖರ್ಚಾಗಿರ್ಬೋದು ಸರ್ ನಿಮಗೆ? ಸರ್, ಈ ಸಿನಿಮಾಕ್ಕೆ ನಮ್ದು ಈಗ ಆಲ್ರೆಡಿ 6 ಲಕ್ಷ ಖರ್ಚಾಗಿದೆ ಸರ್. ಈಗ ಅಂದ್ರೆ ರಿಲೀಸ್ ಮಾಡ್ಲಿಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದನ್ನ ಯೂಟ್ಯೂಬ್ ಅಲ್ಲಿ ಬಿಡ್ತಾ ಇದೀವಿ. ಇದು ಟೆಲಿಮೂವಿ ಆಗಿದೆ, 40 ನಿಮಿಷ ಇದೆ. ಇದನ್ನ ನಾವು ಅಂದ್ರೆ ಡೈರೆಕ್ಟ್ ಆಗಿ ಬಿಡೋದಕ್ಕೆ ನಾವು ಯಾವ ರೀತಿ ಅಂದ್ರೆ ಒಂದು ಸ್ಟೇಜ್ ಹಾಕ್ಬಿಟ್ಟು 10-20 LED ಸ್ಕ್ರೀನ್ ಹಾಕ್ಸಿ ಈ ದೊಡ್ಡ ಬಸವೇಶ್ವರ ಆವರಣದಲ್ಲಿ ಸರ್ ಮುಂದೆ ತೇರ್ ಮನೆ ಮುಂದೆ ಎಲ್ಲರೂ ಜನ ನೋಡ್ಲಿ ಅಂತಕ್ಕಂಥ, ಫ್ರೀ ಆಗಿ ನೋಡ್ಲಿ ಅಂತಕ್ಕಂಥದ್ದು ಒಂದು ಇದರಿಂದ 26 ಸಾಯಂಕಾಲ ನಾವು 6 ಗಂಟೆಗೆ ಇದನ್ನ ಸಿನಿಮಾ ಅಂದ್ರೆ ಹೊರಗಡೆ ಬಿಡ್ತಾ ಇದೀವಿ ಸರ್, ಅನಾವರಣ ಮಾಡ್ತಾ ಇದೀವಿ. ಹಾ ಸರ್. ಸರ್, ನಿಮ್ಮೊಂದಿಗೆ ಮತ್ತೆ ಮಾತಾಡ್ತೀನಿ. ನಿರ್ದೇಶಕರ ಮಾತಾಡ್ತೀನಿ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಹೇಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೀವಿ. ಇದು ನಿಮಗೆ ನಿರ್ದೇಶನದಲ್ಲಿ ಅನುಭವ ಏನಾದರೂ ಇತ್ತಾ ಮೊದಲೇ? ಹೌದು ಸರ್, ನಾವು ಮತ್ತೆ ಬೆಂಗಳೂರಲ್ಲಿ ಒಂದು 2 ಸಿನಿಮಾಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿ ಬಂದಿದ್ದೀವಿ. ಸೊ ನಮ್ಮ ಸಾರ್ದು ಛಲ ಮೂವಿ ನೋಡಿದ ತಕ್ಷಣ ನಮ್ಮ ಸಾರಿಗೆ ಹೇಳಿದೆ, ಸರ್ ನಿಮ್ಮ ಛಲ ಮೂವಿ ಸೂಪರ್ ಇದೆ ಅಂತಂದರು. ಬಟ್ ಅದೇ ಟೈಮಿಗೆ ನಮ್ಮ ಸಾರ್ ಕೂಡ ನಾನು ಕನೆಕ್ಟ್ ಮಾಡ್ಯಾರ. ಈಗ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಸಿನಿಮಾ ಮಾಡಿದ್ದೀನಿ. ಬಟ್ ನಮ್ಮ ಕುರುಗೋಡಿನ ಹಿಸ್ಟ್ರಿ ಬಗ್ಗೆ ಸಿನಿಮಾ ಮಾಡೋಕೊಂಡು ನನಗೆ ತುಂಬ ಕುತೂಹಲ ಐತೆ. ಅದು ಅಂದರೆ ಇಡೀ ನಮ್ಮ ಕುರುಗೋಡು ಜನ ನೋಡಿ ಮೆಚ್ಚಬೇಕು, ಆ ಥರ ಸಿನಿಮಾ ಮಾಡೋಣ ಅಂತಂದು ತುಂಬ ಪ್ರೋತ್ಸಾಹ ಕೊಟ್ಟರು ಸರ್. ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದರೆ ಈ ಸಿನಿಮಾದ್ದು ಸ್ಟಾರ್ಟಿಂಗ್ ಅನ್ಕೊಂಡು ಬಜೆಟು ಬೇರೆ ಇತ್ತು. ಬಟ್ ನಮ್ಮ ಸಾರು ಸ್ಟೋರಿ ಮಾಡ್ದಂಗೆ ಮಾಡ್ದಂತೆ ಮೊದಲೇ ನಿಮ್ಗೆ ಗೊತ್ತಲ್ಲ ಸಾರು ಸ್ಟೋರಿ ಯಾವ ಥರ ಮಾಡ್ತಾರೆ ಅಂತ. ಆ ಸ್ಟೋರಿ ಮೇಲೆ ಸ್ವಲ್ಪ ಹಂಗೆ ಬಜೆಟ್ ಸ್ವಲ್ಪ ಏರಿದೆ. ಬಟ್ ಯಾವುದಕ್ಕೂ ನಮ್ಮ ಪ್ರೊಡ್ಯೂಸರ್ ಮೆಚ್ಚಬೇಕಂದ್ರೆ ಯಾವುದಕ್ಕೂ ಕುಗ್ಲಿಲ್ಲ, ಯಾವುದಕ್ಕೂ ಜಗ್ಲಿಲ್ಲ. ಹೆಂಗಿತ್ತು ನಿಮ್ಮ ಇಲ್ಲಿ ಅನುಭವ ಈ ಸಿನಿಮಾ ಮಾಡಬೇಕಾದ್ರೆ? ಇಲ್ಲ ಸರ್, ಎಲ್ಲ ನಿರ್ದೇಶಕರಿಗೆ ಅಂತಾರೆ. ಬಟ್ ಒಂದು ಫ್ರೇಮು ಅದಕ್ಕೆ ಪರ್ಫೆಕ್ಟಾಗಿ ಬರ್ಬೇಕಂದ್ರೆ ನಮ್ಮ ಕ್ಯಾಮ್ರಾಮನ್ ನಮ್ಮ ರೆವೆನ್ ಆಗಿರ್ಬೋದು, ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಎಡಿಟ್ ಮಾಡಿ ಅದಕ್ಕೆ ಕೊಡುವಂಥ DA ಆಗಿರ್ಬೋದು, ಎಫೆಕ್ಟ್ ಆಗಿರ್ಬೋದು, ನಮ್ಮ ಭೀಮೇಶ್ ಅವ್ರದ್ದಾಗಿರ್ಬೋದು, ನಮ್ಮೆಲ್ಲರೂ ಸಪೋರ್ಟ್ ಕೊಡುವಂಥ ನಮ್ಮ ಸಾರ್ ಅವ್ರದ್ದಾಗಿರ್ಬೋದು, ಓವರಾಲ್ ಎಲ್ಲ ಟೀಮ್ಗಳದ್ದು ಒಂದು ಇರ್ಬೋದು. ಪ್ರತಿಯೊಂದು ಫ್ರೇಮಿಗೆ ಒಬ್ಬ ನಿರ್ದೇಶಕ ಮೇಲೆ ಯಾವತ್ತೂ ಡಿಪೆಂಡ್ ಆಗಿರಲ್ಲ. ಎಲ್ಲರೂ ಒಂದು ಕ್ಯಾಮ್ರಾಮನಿಂದ ಹಿಡಿದು ಎಡಿಟರಿಂದ ಪ್ರತಿಯೊಬ್ಬರು ಡಿಪೆಂಡ್ ಆಗಿರುತ್ತೆ ಸರ್. ಈಗ ನಿಮ್ಮ ಈ ಕಿರುಚಿತ್ರದಲ್ಲಿ ಬಹಳಷ್ಟು ಜನ ಕಲಾವಿದರು ನಟನೆ ಮಾಡಿದ್ದಾರೆ. ನಟನೆ ಅನ್ನೋಕ್ಕಿಂತ ಆ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಹೌದು ಸರ್. ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಏನು ಹೇಳ್ತೀರಿ? ಸರ್, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಹೀರೋ, ನಮ್ಮ ಪ್ರೊಡ್ಯೂಸರ್ ಸಾರು, ನಮ್ಮ ಈ ರುದ್ರದೇವ ಕ್ಯಾರೆಕ್ಟರ್ ಮಾಡಿದಂಥ ಪ್ರೊಡ್ಯೂಸರ್ ಸಾರ್ದು ಇವ್ರು ಛಲ ಮೂವಿ ನೋಡೋದು ಅನ್ಕೊಂಡಿದ್ದೆ ನಾನು. ಏನು ಮಾಡಿದ್ರೆ ಅದು ಛಲ ಮೂವಿ ಓಕೆ, ಅದು ಸೋಷಲ್ ಮೆಸೇಜು, ಒಂದು ಡ್ರಿಂಕ್ ಆ್ಯಕ್ಟಿಂಗ್ ಮಾಡಿಬಿಟ್ರು. ಬಟ್ ಇದು ತುಂಬ ಡಿಫಿಕಲ್ಟ್ ಸಬ್ಜೆಕ್ಟ್ ಅಲ್ಲ. ಯಾವ ಥರ ಮಾಡ್ತಾರೆ, ಯಾವ ಥರ ಸ್ವಲ್ಪ ಒಳಗಡೆ ಏನೋ ಒಂದು ಇರುತ್ತೆ. ಬಟ್ ಅವ್ರಿಗೆ ಕಾಸ್ಟ್ಯೂಮ್ ಹಾಕ್ಸಿ ಅವ್ರಿಗೆ ಕೊಡುವಂಥ ಡೈಲಾಗ್ ಆಗಿರ್ಬೋದು, ಅವರು ಕೊಡುವಂಥ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ನೋಡಿ ತುಂಬ ಖುಷಿ ಆಗುತ್ತೆ. ಆಮೇಲೆ ಒಬ್ಬ ಇಂಥ ಕಲಾವಿದ್ರ ಜೊತೆ ನಾನು ವರ್ಕ್ ಮಾಡೋದಿಲ್ಲ, ಪರ್ಫೆಕ್ಟ್ ಸಖತ್ತೊಂದು ಸ್ವಲ್ಪ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅದಾದ ನಂತರ ಮೇಘನ್ ಅಂತ ಒಬ್ಬ ಆ್ಯಕ್ಟ್ರು, ಅವರು ಆ ಮಾಂಚಾಲಿ ಕ್ಯಾರೆಕ್ಟ್ರಿಗೆ ಎಷ್ಟು ಜೀವ ತುಂಬಿದ್ರು ಅಂದರೆ, ಈ ರುದ್ರದೇವ ಕ್ಯಾರೆಕ್ಟ್ರಿಗೆ ನಮ್ಮ ಹೀರೋ ಸರ್ ಎಷ್ಟು ಜೀವ ತುಂಬಿದ್ರು, ಅವ್ರನ್ನ ಅಷ್ಟೇ ಜೀವ ತುಂಬಿದ್ರು. ಬಟ್ ಅವ್ರ ಡೆಡಿಕೇಶನ್ ಕೂಡ ತುಂಬ ಇಷ್ಟಪಟ್ಟೆ. ನೈಟ್ ಎಲ್ಲ ವರ್ಕ್ ಮಾಡಿದ್ರು ಪಾಪ ಅವ್ರು ಇದ್ದಿದ್ದರು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸಿನಿಮಾಟೋಗ್ರಾಫರ್ ರವಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಭಾಳ ಅದ್ಭುತವಾಗಿ ದೃಶ್ಯಗಳನ್ನು ಸೆರೆ ಹಿಡ್ತಿದ್ದಾರೆ. ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಅಥವಾ
ಇನ್ನಷ್ಟು ಸಾಕಷ್ಟು ದೃಶ್ಯಗಳನ್ನ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನ್ ಸರ್ ನಿಮ್ಮ ಕೈಯಲ್ಲಿ ಏನಿದೆ? ನನ್ನ ಕೈಯಲ್ಲಿ ಏನಿದೆ ಸರ್? ನನ್ನ ಕೈಯಲ್ಲಂತೂ ಏನಿಲ್ಲ. ನಮ್ಮ ಕೈಯಲ್ಲಿ ಇರೋದಂತೂ ಕ್ಯಾಮ್ರಾ. ಹಾ, ಕ್ಯಾಮ್ರಾ ಆದ್ಮೇಲೆ ನಮ್ಮ ಅಸ್ಟೇಟ್ ಸಪೋರ್ಟ್ ಮಾಡ್ತಾರೆ. ಕ್ಯಾಮ್ರಾದಲ್ಲೇ ತಾವು ಕೈ ಚಳಕ ತೋರಿಸ್ಬಿಟ್ಟಿದ್ರಿ. ಸರ್ ನಮ್ಮ ಕೆಲಸನೇ ಅದಲ್ಲ ಸರ್. ಟಾಸ್ಕ್ ಕೊಡ್ತಾರೋ ಅದನ್ನ ನಾವು ನಿಭಾಯಿಸೋದೇ ನಮ್ಮ ಕೆಲಸ ಅಲ್ವಾ? ಹೌದು. ಅವ್ರ ಕನಸನ್ನ ನೆರವೇರಿಸಿ ನಾನು ತೆರೆ ಮೇಲೆ ತೋರಿಸ್ಬೇಕಂದ್ರೆ ನಮ್ಮ ಕೆಲಸ ಎಷ್ಟಿದೆ ಅಷ್ಟು ನಾವು ಮಾಡಲೇಬೇಕಲ್ಲ ಸರ್. ಅದಕ್ಕೆ ಹೌದು. ಒಬ್ಬ ಡೈರೆಕ್ಟರ್ ಎಷ್ಟು ಕೆಲಸ ಮಾಡ್ತಾರೋ ಅದರಷ್ಟೇ ಒಬ್ಬ ಕ್ಯಾಮ್ರಾಮನ್. ಯಾಕಂದ್ರೆ ಒಂದೊಂದು ವಿಜುವಲ್ಸ್ಗಳು ಚೆನ್ನಾಗಿ ಬರ್ಬೇಕು ಅನ್ನೋದು ಅವ್ರದ್ದು ಒಂದು ಅಭಿಪ್ರಾಯ ಇರುತ್ತೆ. ಖಂಡಿತ ಸರ್. ಒಂದು ವಿಜುವಲ್ ಬರ್ಬೇಕಂದ್ರೆ ಒಂದು ಕತೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೋ, ಒಂದು ಸೀನ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೋ ಅದೇ ಥರ ಆ್ಯಕ್ಟರ್ನು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಸೀನ್ ಇರುತ್ತೆ ಸರ್, ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಒಂದು ಸೀನ್ ಇರುತ್ತೆ, ಕೆಳಗಡೆ ಬೀಳಬೇಕು. ಸೊ ನಾವು ಯಾವುದೇ ತೀರ ಮ್ಯಾಟ್ ಇಲ್ಲ ಏನಿಲ್ಲ ಮಾಡ್ತಿರೋದು ಸ್ವಲ್ಪ ಕಡಿಮೆ ಬಜೆಟಲ್ಲಿ ಹಂಗೆ ಅಂತ ಅಂದ್ಕೊಂಡ್ವಿ. ಬಟ್ ಅದೇನು ಮ್ಯಾಟ್ ಇಲ್ಲದೆ ಏನಿಲ್ಲದೆ ಹಂಗೆ ಕೆಳಗಡೆ ಬೀಳ್ತಾರೆ. ಸೊ ಆ ಸೀನ್ ಕೆಳಗಡೆ ಬಿದ್ದಾಗ, ಆಕ್ಷನ್ ಸೀನಲ್ಲಿ ಕೆಳಗಡೆ ಬಿದ್ದಾಗ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ನಮಗೆ ಗೊತ್ತು. ಆ್ಯಕ್ಚುಲಿ ಮನ್ಕಳ ಅನ್ನೋದು ಹೊಡೆದಾಗುತ್ತೆ. ಬಟ್ ನಮ್ಮ ವೀರಭದ್ರ ಸರ್ ಏನಿದಾರಲ್ವಾ, ಸೊ ಸರ್ ಹಿಂಗೆ ಬೇಕು, ಇದೇ ಥರ ಬೇಕು, ಇದೇ ಥರ ಮಾಡ್ಬೇಕಂದ್ರೆ ನಾವು 10-15 ಟೇಕ್ ತಗೊಂಡ್ರು ಅವ್ರು ಬೇಜಾರಾಗ್ತಿದ್ದಿಲ್ಲ. ಸೊ ಸಿನಿಮಾ ಚೆನ್ನಾಗಿ ಬರಲಿ, ಸೊ ನಾವು ಅನ್ಕೊಂಡಿದ್ದು ಕನಸು ನೆರವೇರಲಿ ಅಂತ ಹೇಳ್ಬಿಟ್ಟು ಅವ್ರು ಹಂಗೆ ಮಾಡ್ತಿದ್ರು. ಹಂಗೆ ಡೈರೆಕ್ಟರ್ ಪೇಷನ್ಸ್ ಇಷ್ಟೇ. ನಾನು ಇಲ್ಲಿಟ್ಟಿದ್ದೀನಿ ಕ್ಯಾಮ್ರಾ, ನನಗೆ ಈ ಫ್ರೇಮ್ ಬೇಕಂದ್ರೆ ಆ ಫ್ರೇಮ್ ನನಗೇನು ಬೇಕೋ ಅದು ಸಿಗೋವರೆಗೂ ಅವ್ರು ಬಿಟ್ಟು ಕೊಡ್ತಿದ್ರು ನಾನು ಫ್ರೀಯಾಗಿ. ಪರವಾಗಿಲ್ಲ ಮಾಡಲಿ, ಇವ್ರಿಗೆ ಏನು ಬೇಕಂತ ಅಂದ್ಕೊಂಡಿದ್ದಾರೋ ಅದು ಸಿಗಲಿ, ಅದು ಸಿಗೋವರೆಗೂ ನಾವು ಕಂಫರ್ಟಬಲಾಗಿ ಅವ್ರ ಹತ್ರ ವರ್ಕ್ ಮಾಡೋಣ, ಅವ್ರ ತೈಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಂಗೆ ಇತ್ತು. ಅದೇ ಥರ ನಮ್ಮ ವೀರಭದ್ರ ಸರ್ ನಮ್ಗೆ ಸಪೋರ್ಟ್ ಮಾಡಿದ್ರು. ಅಷ್ಟಿಷ್ಟೆಲ್ಲ ಏನಂದರೆ ಫ್ರೀಯಾಗಿ ಬಿಟ್ಬಿಟ್ರು ನಮ್ಮನ್ನ. ಯಾವುದೇ ಥರ ಒತ್ತಡ ಇಲ್ಲ ನಮ್ಮ ಮೈಂಡ್ಗೆ. ಸೊ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡಿ, ಸೊ ಸಿನಿಮಾ ಏನು ಅಂದ್ಕೊಂಡಿದ್ದೀವಿ ನಾವು ಅದು ಚೆನ್ನಾಗಿ ಬರಲಿ ಅನ್ನೋ ಥರ ಫುಲ್ಲು ಫ್ರೀ ಆಗಿಬಿಟ್ಟು ಫ್ರೀಡಮಲ್ಲಿ ಮಾಡಿದ್ದಕ್ಕೆ ಈಗ ಒಂಥರ ಇವಾಗ ನೀವೇನು ಹೇಳ್ತಿದ್ದೀರಾ ಶ್ರೀನಿವಾಸ್ ಅಂತ ಕಾಣಂತ ಮೂವಿ ಅಂತ, ಸೊ ಆ ಥರ ಮೂಡ್ ಬಂದಿದೆ ಅಂತ ನಮ್ಮ ಅನಿಸಿಕೆ. ಹೌದು. ಆ್ಯಕ್ಚುಲಿ ಸಿಲ್ವರ್ ಸ್ಕ್ರೀನಲ್ಲಿ ಏನು ಬಿಗ್ ಸ್ಕ್ರೀನಲ್ಲಿ ಬರ್ತಾವಲ್ಲ ಆ ಸಿನಿಮಾ, ಅದೇ ರೇಂಜಿಗೆ ನಿಮ್ಮ ಕ್ಯಾಮ್ರಾ ವರ್ಕ್ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕಂದರೆ ಆ್ಯಕ್ಟರ್ಸೇ ಬೇಜಾರಾಗ್ತಿದ್ರು ನನ್ನಿಂದ. ಯಾಕಂದರೆ ಅವ್ರು ಕರೆಕ್ಟಾಗಿ ಹೇಳ್ತಿದ್ರು, ನನ್ನ ಮಿಸ್ಟೇಕ್ ಆಗಿದೆ, ನನ್ನ ಲೈಟ್ ಸರಿಯಿಲ್ಲ, ನಂಗೆ ಇನ್ನೊಂದು ಬೇಕು ಪದೇ ಪದೇ ತಗೊತಿದ್ದೆ. ನನ್ನಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿರೋದು ಹೊರತಾಗಿ ಅವರಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಎಲ್ಲಿನೂ. ನಾನು ಅವ್ರಿಗೆ ಸಾಕಷ್ಟು ತಲೆ ತಿಂದ್ಬಿಟ್ಟಿದ್ದೀನಿ. ನಮ್ಮ ವೀರಭದ್ರ ಸಾರಿ ಅಂತೂ ಅಷ್ಟಿಷ್ಟೆಲ್ಲ ಹೆವಿ ತಲೆ ತಿಂದ್ಬಿಟ್ಟಿದ್ದೀನಿ. ಮತ್ತು ಮಾಂಚಲ್ಯ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾಳೆ ಹುಡುಗಿ, ಮೇಘನ್ ಅಂತ. ಸೊ ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಾಕಷ್ಟು ಕಲಾವಿದರು ಇದ್ದಾರೆ ನಮ್ಮವರು, ಅಂಬರೀಷ್ ಅಣ್ಣ ಅಂತ, ಅವರೆಲ್ಲ ಸಖತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಸ್ವಾಮೀಜಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ಸೂಪರಾಗಿ ಮಾಡಿದ್ದಾರೆ. ಈ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ಎಷ್ಟು ಫ್ರೇಮ್ ಚೆನ್ನಾಗಿ ತೆಗಿತೀವಿ ಅನ್ನೋದು ಇಂಪಾರ್ಟೆಂಟ್ಗಿಂತ ಅಲ್ಲಿ ಏನು ಬರ್ಕೊಂಡಿದ್ದಾರೆ, ಒಂದು ಸೀನ್ ಏನಿದೆ ಆ ಸೀನ್ ನಮ್ಗೆ ಹೆಂಗೆ ತೋರಿಸ್ಬೇಕು ಹೆಂಗಿಲ್ಲ ಅನ್ನೋದು ನಮ್ಗೊಂದು ಕುತೂಹಲ ಇರುತ್ತಲ್ವ. ಸೊ ಅದೇ ಥರ ಒಂದು ಸೀನ್ ರೆಡಿ ಮಾಡ್ಕೊಂಡು ಬಂದು ಈ ಥರ ಆರ್ಟಿಸ್ಟ್ ಬೇಕು, ಈ ಥರ ಕಾಸ್ಟ್ಯೂಮು, ಇದಕ್ಕೆಲ್ಲ ಡೈರೆಕ್ಟ್ರು ವರ್ತುವನ ಹಂಗೆ ಇದೆ. ಮತ್ತು ಸಾರು ಕಥೆಯನ್ನು ರೀಡ್ ಮಾಡಿದ್ರು ಅದೂ ಚೆನ್ನಾಗಿದೆ. ಎಲ್ಲರೂ ಸೇರಿ ಒಂದು ಟೀಮ್ ಎಫೆಕ್ಟಿಂದ ಒಂದು ಹೊರಗಡೆ ಬಂದಿದೆ. ಮತ್ತು ಸಂಕಲನ ನಮ್ಮ ಭೀಮೇಶ್ ಏನಿದ್ದಾನೋ ಅವನ ಎಡಿಟಿಂಗ್ ಅಷ್ಟೇ, ಸ್ಕಿಲ್ಸ್ ಅಷ್ಟೇ, ಮತ್ತು ಅದೇನು CG ವರ್ಕು, ಸೊ BGM ಆಗಲಿ, ಸೊ ಸಖತ್ತಾಗಿ ಮೂಡ್ ಬಂದಿರೋದಕ್ಕೆ. ಇವಾಗ ಏನು ಹೇಳ್ಬೇಕಂದ್ರೆ ನಾನು ಒಬ್ಬನಿಂದ ವರ್ಕು ಅಂತ ಹೇಳೋದಕ್ಕಿಂತ ನನಗೆ ಸಪೋರ್ಟ್ ಮಾಡಿದ್ದಾರೆ ಇಮ್ರಾನ್ ಅಂತಿದ್ದಾನೆ, ನನ್ನ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಇಮ್ರಾನ್ ಅಂತಿದ್ದಾನೆ, ಮತ್ತು ರಘು ಅಂತ ಲೈಟ್ ಆಫೀಸರ್ ಇದ್ದಾರೆ. ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಒಂಥರ ಚೆನ್ನಾಗಿ ಸ್ಕ್ರೀನಲ್ಲಿ ಒಂದು ಫ್ರೇಮ್ ಚೆನ್ನಾಗಿ ಬರೋಕ್ಕೂ ಕಾರಣ ಅಂತ ನಾನು ಹೇಳ್ತೀನಿ. ಇನ್ನೊಂದೇನೆಂದರೆ ನಮ್ಮ ಕಷ್ಟ ನಂದು ಅದು ಅನ್ನೋದಕ್ಕಿಂತ ನಮ್ಮದು ಓವರ್ ಆಲ್ ಟೀಮ್ದು ಏನಿದೆ ಅದು ಎಫೆಕ್ಟು ಇಲ್ಲಿ ಎಫೆಕ್ಟಿವ್ ಫುಲ್ ಆಗಿದೆ. ಏನೇ ಗಿದ್ರೆ ನಮ್ಮ ಟೀಮ್ ಅಂತೂ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮ್ಮ ವರ್ಕ್? ಸರ್ ನಮ್ಮ ಮಾತೆಲ್ಲ ಗೊತ್ತಾಗುತ್ತೆ ಅನ್ಸುತ್ತೆ ನಮ್ಮ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇದೆ ಅಂತ. ಅದು ಯಾರು ಪರ್ಫೆಕ್ಟಾಗಿ ಮಾಡಿರ್ತಾರ ಅವ್ರಿಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇನ್ನೂ ಏನೋ ಬೇಕು. ಅದು ಖಂಡಿತ ಸರ್. ಇವಾಗ ಏನಂದರೆ ಒಂದು ಸಕ್ಸಸ್ ನಾಟ್ ಎ ಡೆಸ್ಟಿನಿ ಇಸ್ ದ ಜರ್ನಿ ಅಂತಾರಲ್ವಾ. ಸೊ ಈ ಸಕ್ಸಸ್ ಆದ ತಕ್ಷಣ ಇಲ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ ಸರ್, ಮುಂದೆ ಹೋಗ್ತಾನೆ ಇರುತ್ತೆ ಅಲ್ವಾ. ನೀವು ಮಾತಾಡೋದ್ರಲ್ಲೇ ಗೊತ್ತಾಗತ್ತೆ ನಿಮಗೆ ಹೆಚ್ಚಿನ ಅನುಭವ ಇದೆ ಈ ಫೀಲ್ಡಲ್ಲಿ. ಇದ್ರ ಬಗ್ಗೆ ಹೇಳೋದ, ನೀವು ಏನಾದ್ರು ಈ ಹಿಂದೆ ಎಲ್ಲಾದರೂ ವರ್ಕ್ ಮಾಡಿದ್ರಾ, ಯಾವ್ದೋ ಫಿಲ್ಮಲ್ಲಿ ಕೆಲಸ ಮಾಡಿದ್ರಾ? ಖಂಡಿತ ಸರ್, ಫಿಲ್ಮಲ್ಲಿ ವರ್ಕ್ ಮಾಡಿದ್ದೀನಿ. ಅವನು ಶ್ರೀಮಂತ ವರ್ಕ್ ಮಾಡಿದ್ದೀನಿ, ಮತ್ತು 10 ನನ್ನ ಮೂವಿಗೆ ವರ್ಕ್ ಮಾಡಿದ್ದೀನಿ. ನಮ್ಮ ಗುರುಗಳು ಬಂದ್ಬಿಟ್ಟು ಕರಮ್ ಚಾವಲ ಅಂತ ಹೇಳ್ಬಿಟ್ಟು. ಕರಮ್ ಚಾವಲ ಗೊತ್ತಿರುತ್ತೆ ನಿಮಗೆ, ಸಾದಾ ಇದು ಕಿರಕ್ ಪಾಟಿ ಕ್ಯಾಮ್ರಾಮ್ಯಾನು, ಮತ್ತು ಗೋಧಿಬಾನ ಸಾಧಾರಣ ಮೈಕಟ್ಟು ಅವೆಲ್ಲ ಮತ್ತು ಅವನೇ ಶ್ರೀಮಣ್ಣನ ಕ್ಯಾಮ್ರಾಮ್ಯಾನು. ಅವ್ರ ಜೊತೆಲ್ಲ ಅಸ್ಟೆಂಟಾಗಿ ವರ್ಕ್ ಮಾಡಿ ಬಂದಿದ್ದೀನಿ. ಸೊ ಕ್ಯಾಮ್ರಾಮನ್ ಅಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ, ಕ್ಯಾಮ್ರಾ ಅಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ. ಹೆವಿ ಸ್ಟ್ರಗಲ್ ಇದೆ ಸರ್ ಕ್ಯಾಮ್ರಾದ ಬಗ್ಗೆ. ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನೂ ಗೊತ್ತಿದ್ದಿಲ್ಲ ಹೆಂಗೆ ಏನು ಅಂತ. ಬಟ್ ಹೋಗ್ತಾ ನಮ್ಮ ಕ್ಯಾಮ್ರಾಮ್ಯಾನು ಹೆಂಗೆ ಏನು ಯಾವ ಥರ ಆಪ್ರೇಟ್ ಮಾಡಬೇಕು. ಸೊ ಇದು ನೀವೇನು ಹೇಳ್ತಿದ್ದೀರಾ, ಈಗ ಒಂದು ಫ್ರೇಮ್ ಇದೆ ಚೆನ್ನಾಗಿ ಇಡ್ತಿದ್ದೀರಾ ಅನ್ನೋದಕ್ಕೂ ನಮ್ಮ ಗುರುಗಳು ಕೆಲಸ. ಫಸ್ಟ್ ನೀವು ಮೂಲತಃ ಎಲ್ಲೂರು ಅಂತ ಹೇಳ್ಬಿಡ್ರಿ.
ನಮ್ಮ ಮೂಲತಃ ಬಾದನಟ್ಟಿ ಸರ್, ನಮ್ಮದು ಬಳ್ಳಾರಿ ಜಿಲ್ಲೆ ಬಾದನಟ್ಟಿ. ಸೊ ಮೂಲತಃ ನಾನು ಇರೋದು ಪಾಂಡ್ರಂಗೇರಿಯ. ನಮಗೆ ಭಾಳ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ನಮ್ಮ ಭಾಗದವರು ಅಂತಂತ ಹಿಟ್ ಫಿಲ್ಮ್ಗಳಲ್ಲಿ ವರ್ಕ್ ಮಾಡಿದ್ದಾರೆ ಅಂತಂದರೆ ಭಾಳ ಖುಷಿ ಆಗುತ್ತೆ. ನಮ್ಮ ಬಳ್ಳಾರಿ ಜಿಲ್ಲೆಯವರ ಮೂಲತಃ ಎಲ್ಲರೂ ಇವಾಗ ಹೇಳ್ಬೇಕಂದ್ರೆ ಈಗ ನೋಡಿ ಸಾರ್ ಇನ್ಕ್ಲೂಡ್ ಕತೆ ಮಾಡಿದ್ದಾರೆ, ಕತೆಗಳು ಸಖತ್ತಾಗಿದ್ದಾವೆ ಸರ್. ಇಲ್ಲಿಗೆ ಕತೆ ಮಾಡೋದ್ರಲ್ಲಿ ಕೊರತೆನೇ ಇಲ್ಲ. ಬಟ್ ಏನಂದರೆ ಟೆಕ್ನಿಷಿಯನ್ ವೆರಿ ಇಂಪಾರ್ಟೆಂಟ್. ಟೆಕ್ನಿಷಿಯನ್ ಸಿಗ್ತಿಲ್ಲ. ಇವಾಗ ಒಂದು ಟೆಕ್ನಿಷಿಯನ್ ಸಿಕ್ಕಿದೆ. ಇವಾಗ ಭೀಮೇಶ್ ಅಂತ ಹೇಳಿದ್ನಲ್ಲ, ಹುಡುಗ ಸಂಕಲನ ಸಖತ್ತಾಗಿ ಮಾಡ್ತಾನೆ. ಆ ಹುಡುಗನ ಯೂಸ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ನಮ್ಮ ಹತ್ರ ಇರ್ಬೇಕಷ್ಟೇ. ಒಬ್ಬ ಟ್ಯಾಲೆಂಟ್ನ ಇವಾಗ ನನ್ನ ಹತ್ರ ಟ್ಯಾಲೆಂಟ್ ಇದೆ, ಬಟ್ ನನ್ನ ಟ್ಯಾಲೆಂಟ್ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ಮತ್ತು ಅವರೆಲ್ಲ ತಗೊಂಡು ರಿಜಿಸ್ಟ್ರೇಷನ್ ಹಿಂಗೆ ಬೇಕು, ಹಿಂಗೆ ಇರಬೇಕು, ಈ ಥರ ಫ್ರೇಮ್ ಬೇಕು, ಆ ಥರ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಅಣ್ಣ ಹಿಂಗಿರ್ತೈತೆ ಅಣ್ಣ, ಈ ಸೀನ್ ಹಿಂಗಿರುತ್ತೆ, ಹಿಂಗೆ ಬೇಕಣ್ಣ ಫ್ರೇಮ್ ಅಂತಂದಾಗ ಎಲ್ಲ ಸಪೋರ್ಟ್ ಮಾಡಿ. ಸೊ ಅವರು ನಮ್ಮ ಟ್ಯಾಲೆಂಟ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ನಮ್ಮ ಟ್ಯಾಲೆಂಟ್ ಹೆಂಗೆ ಹೊರಗೆ ತಗೊಂತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಆ್ಯಸ್ ಎ ನಾವು ಸಕ್ಸಸ್ ಆದರೆ ಆಟೋಮೆಟಿಕ್ ಡೈರೆಕ್ಟರ್ ಸಕ್ಸಸ್ ಆದಂಗೆ. ಭೀಮೇಶ್ವರ್, ಈಗ ಒಂದು ಸಿನಿಮಾ ಎಡಿಟ್ ಮಾಡ್ಬೇಕಂತಂದ್ರೆ ಒಂದು ದೊಡ್ಡ ಜವಾಬ್ದಾರಿ. ಒಂದು ಸೀನ್ ಮಿಸ್ ಆದ್ರೂ ಅದು ಹೊರೆ ಬೀಳೋದೇ ಎಡಿಟರ್ ಮೇಲೆ. ಟೆಕ್ನಿಕಲ್ ಇಶ್ಯೂಗಳು ಬಹಳಷ್ಟು ಆಗ್ತಿರ್ತವೆ. ಹಾಗೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ತಾವು ಅಂತ? ನಾನು ಇದಕ್ಕೂ ಮುಂಚೆಗೆ ಒಂದು ಫಸ್ಟ್ ಮೂವಿ ನಮ್ಮ ವೀರಭದ್ರ ಸರ್ದು ಛಲ ಅಂತ ಮೂವಿ ಒಂದು ಎಡಿಟ್ ಮಾಡಿದ್ದೆ ನಾನು. ಅದು ಅಲ್ಲಿಂದ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಏನು ಅದ್ರ ಮುಂಚೆಗೆ ಸ್ವಲ್ಪ ಅನುಭವ ಇದ್ದಿಲ್ಲ ನನಗೆ. ಆ ಸಿನಿಮಾಯಿಂದನೇ ನನಗೆ ಪೂರ್ತಿ ಅನುಭವ ಅಂತ ಬಂತು. ಆವಾಗ ನಾನು ಸರಿ ಅಂತ ನನಗೆಲ್ಲ ಫುಟೇಜ್ ಎಲ್ಲ ಚೆಕ್ ಮಾಡಿ ಆವಾಗ ಸ್ಕ್ರಿಪ್ಟ್ ಕೈ ಕೊಟ್ಟಿದ್ದೆ ನನಗೆ. ಆವಾಗ ಸ್ಕ್ರಿಪ್ಟ್ ನೋಡಿದಾಗ ನನಗೆ ಚೆನ್ನಾಗಿದೆ, ನನಗೆ ಇದರಿಂದನೇ ನನಗೆ ಒಳ್ಳೆ ಅವಕಾಶ ಬರ್ತಾವೆ, ಮುಂದೆ ಬರೋ ಅವಕಾಶಗಳು ಇದರಿಂದ ಬರ್ತಾವೆ ಅಂತೇಳಿ ನಾನು ಫುಲ್ಲು ಪಾಸಿಟಿವ್ ತಗೊಂಡಿದ್ದೆ. ಅವಾಗ ನಾನೊಬ್ಬನೇ ಸ್ವಲ್ಪ ನೋಡ್ಕೊಂಡು ಒಂದು ದಿವಸ 2 ದಿವಸ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಕ್ಯಾಮ್ರಾಮನ್ ರವಿ ಅವರು ಸ್ವಲ್ಪ ನನಗೆ ಸಪೋರ್ಟ್ ಕೊಟ್ಟರು. ಮತ್ತು ಬಗಲ ಕುತ್ಕೊಂಡು ಅವ್ರು ಸ್ವಲ್ಪ ಈ ಥರ ನನಗೆ ಸೀನ್ ಬೈ ಸೀನ್ ಅವ್ರು ಕುಂತ್ಕೊಂಡು ಚೆನ್ನಾಗಿ ಮಾಡಿಸಿದ್ರು. ನಮ್ಮ ಡೈರೆಕ್ಟರ್ ಕೂಡ ಸಹ ಅವರಿಬ್ಬರು ಇದ್ದು ನನಗೆ ಸೀನ್ ಬೈ ಸೀನ್ ಈ ಥರ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅವ್ರ ಕಡೆಯಿಂದನೇ ನಾನು ಸ್ಕ್ರಿಪ್ಟ್ ಅಂದರೆ ಸ್ಟೋರಿ ಏನಿರ್ತಲ್ಲ ಆ ಸ್ಟೋರಿ ತಗೊಂಡು ಎಡಿಟ್ ಮಾಡ್ಕೊಂತ ಹೋಗ್ತಿದ್ದೆ. ಅಲ್ಲಿಂದ ನನಗೆ ಸ್ವಲ್ಪ ಪಾಸಿಟಿವ್ ಆಗಿ ನಾನು ನೋಡ್ದಂಗೆಲ್ಲ ಅದು ಎಡಿಟ್ ಮಾಡ್ದಂಗೆ ಒಂದೊಂದು ಸೀನ್ ನೋಡ್ದಂಗೆಲ್ಲ ನನಗೆ ತುಂಬ ಸಂತೋಷ ಆಗ್ತಿತ್ತು. ನನ್ನ ಮಾತು ಚೆನ್ನಾಗಿ ಬರ್ತಿದೆ ಅಂತೇಳಿ ನನಗೆ ಅಲ್ಲಿಂದನೇ ಸ್ವಲ್ಪ ಪಾಸಿಟಿವ್ ಆಗಿ ನಡೀತು. ತಮ್ಮದೇನೋ CG ವರ್ಕ್ ಆಗಲಿ, ಆಮೇಲೆ ಗ್ರಾಫಿಕ್ಸ್ ಆಗಲಿ, ಕಲರ್ ಗ್ರೇಡಿಂಗ್ ಸೂಪರಾಗಿ ಬಂದಿದೆ. ಒಂದು ಒಳ್ಳೆ ಫಿಲ್ಮ್, ದೊಡ್ಡ ಫಿಲ್ಮ್ ರೀತಿಯಲ್ಲಿ ಬಂದಿದೆ. ನೆಕ್ಸ್ಟ್ ಏನು ಸರ್, ನೀವು ಇದರಿಂದ ಏನಾರು ಎಕ್ಸ್ಪೀರಿಯನ್ಸ್ ಇತ್ತಾ? ಇದೇ ಛಲದಿಂದನೇ ಮುಂದೆ ಬಂದ್ರೆ ನೀವು? ಇಲ್ಲ, ಇದೇ ಛಲದಿಂದನೇ ನಾನು ಬಂದಿರೋ ಸರ್ ಬಾಲಕಲಿ. ಓಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ಟೀಮ್ಗೆ? ನನ್ನ ಕಡೆಯಿಂದ ಸರ್ ಇವಾಗ ಎಲ್ಲರೂ ಒಟ್ಟಿಗೆ ಇಟ್ಕೊಂಡು ನಾವು ವರ್ಕ್ ಮಾಡಿರೋ ಸರ್ ಸಿನಿಮಾನ. ನಮ್ಮ ಇದಕ್ಕೆಲ್ಲ ಕಾರಣ ಆಗಿರೋ ನಮ್ಮ ವೀರಭದ್ರ ಸಾರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ಕೊತೀನಿ. ನನ್ನ ಹತ್ರ ಯಾವುದೇ ಒಂದು ಸಿಸ್ಟಮ್ ಇದ್ದಿಲ್ಲ, ಅವ್ರ ಕಡೆಯಿಂದ ಎಲ್ಲ ಸಿಸ್ಟಮ್ ರೆಡಿ ಮಾಡಿಕೊಟ್ಟಿರೋ ಅವರ ಎಡಿಟಿಂಗ್ಗೋಸ್ಕರ. ನಾನು ಇವಾಗ ಮಾಡ್ತಿರೋ ವರ್ಕ್ ಏನಿದೆಯಲ್ಲ ಅದು ನನಗೆ ಫಸ್ಟ್ ಇದಕ್ಕೂ ಮುಂಚೆಗೆ ಎಲ್ಲ ಮೊಬೈಲಾಗಿ ಎಡಿಟರ್ ಅಷ್ಟೇ. ನಾನು ಯಾವಾಗ ನಮ್ಮ ಸಾರ್ ಸಪೋರ್ಟ್ ಕೊಟ್ಟರು ಅಲ್ಲಿಂದನೇ ನಂದು ಸ್ವಲ್ಪ ಎಡಿಟಿಂಗ್ ಆಗಲಿ ಎಲ್ಲ ಪ್ರತಿಯೊಂದು VFX ಆಗಲಿ DA ಆಗಲಿ ಎಲ್ಲ ನಾನು ಮಾಡಿರೋದು. ಅಲ್ಲಿಂದನೇ ನನಗೆ ಸ್ವಲ್ಪ ಚೆನ್ನಾಗಾಯ್ತು ಸರ್. ಅದಕ್ಕೆ ಈ ಟೀಮಿಂದ ನನಗೆ ನಾನು ಇದರ ಒಂದು ಟೀಮ್ನ ಸೇರಿದ್ದಕ್ಕೆ ಒಳ್ಳೆ ಸಂತೋಷ ಆಗಿದೆ ಸರ್ ನನಗೆ. KVG ಅಂತ ತಂಡಗೆ ನಾನೊಬ್ಬನು ಮೆಂಬರ್ ಆಗಿದ್ದಕ್ಕೆ. ಒಂದು AI ಮೂಲಕ ಒಂದು ಸಾಂಗ್ ಜನರೇಟ್ ಮಾಡಿದಿರ ಅಂತ ಒಂದು ಮಾಹಿತಿ. ಹೌದು ಸರ್. ಅದ್ರ ಬಗ್ಗೆ ಏನಿದು AI ಸಾಂಗ್ ಯಾವುದು, ಏನು ಸಾಂಗ್ ಅಂದರೆ ಸರ್ ನಾವು ಒಂದು ಡ್ಯೂಯೆಟ್ ಸಾಂಗ್ ಬರ್ಸಲ್ಲ, ಲವ್ ಡ್ಯೂಯೆಟ್ ಸಾಂಗ್ ಒಂದು, ಇನ್ನೊಂದು ಬಂದು ಲಾಸ್ಟ್ ಕ್ಲೈಮ್ಯಾಕ್ಸ್ಗೆ ಒಂದು ಸಾಂಗ್ ಇದೆ ಸರ್. ನಾವು ಸ್ಟಾರ್ಟಿಂಗ್ನಾಗ ಸಾಂಗು ಬೇರೆ ಕಡೆ ಎಲ್ಲಾದ್ರು ಮಾಡಿಸ್ಕೊಂಡು ಹೋಗೋಕ್ಕಾದ್ರೆ ನಮಗೆ ಸ್ವಲ್ಪ ದೂರ ಆದಿತ್ತು ಹೋಗ್ಬರಕ್ಕೆ. ನಾವೇ ಸ್ವಲ್ಪ ಏನೋ ಹೊಸದ ಪ್ರಯತ್ನ ಮಾಡೋಣ. ಎಲ್ಲ ಥರ ಇವಾಗ ಎಲ್ಲ ಥರ ಕೊಡ್ತಿದೆ, ಪ್ರತಿಯೊಂದು ಕೊಡ್ತಿದೆ ಏನ. ನಾವು ಸದಾ ಹುಡ್ಕೊಂತಿದ್ದೀವಿ ಸರ್, ಏನು ಇನ್ನೂ ನಮ್ಗೆ ಏನು ಸಿಗುತ್ತೆ ಸಿನಿಮಾ ಸಂಬಂಧಪಟ್ಟರೆ ಅಂತೇಳಿ ನಾವು ಅವಾಗ ಸರ್ಚ್ ಮಾಡೋದು ನಾವು ಸ್ಟಾರ್ಟ್ ಮಾಡಿ ಸರ್ ಬಗ್ಗೆ. ಆವಾಗ ಸಾಂಗ್ಗಳು ಈ ಥರ ಕೊಡ್ತಿದೆ ಅಂತೇಳಿ ನಾವು ತಿಳ್ಕೊಂಡು ಅದರಿಂದನೇ ನಾವು ಲಿರಿಕ್ಸ್ ಎಲ್ಲ ಬರ್ಕೊಂಡು AIಲಿಂದನೇ ನಾವು 2-3 ಸಾಂಗ್ ಇದು ಮಾಡಿಕೊಂಡು ಕೆಲವು BGM ಕೂಡ AIಲಿಂದ ತಗೊಂಡಿವಿ ಸರ್. ಅದೆಲ್ಲ ಈಗ ಟ್ರೆಂಡಿಂಗ್ ನಡೀತಿದೆ AI ಅನ್ನೋದು, ಅದನ್ನು ಕ್ಯಾಚಿ ಮಾಡ್ಕೊಂಡು ಒಂದು ಸಾಂಗ್, ಅದ್ಭುತವಾದ ಡ್ಯೂಯೆಟ್ ಸಾಂಗನ್ನು ರೆಡಿ ಮಾಡಿದ್ದಾರೆ ನಮ್ಮ ಎಡಿಟರ್ ಅವರು. ಹೀಗೆ ಒಂದು 2 ದಿನದ ಮುಂಚೆನೇ ಈ ಒಂದು ಬಾಳೆಕೊಳ್ಳ ಅನ್ನುವಂತಹ ಸಿನಿಮಾದ ಟ್ರೈಲರ್ ನೋಡಿದೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಟ್ರೈಲರ್ ಆಗಿದೆ. ಅದು ಒಂದು ರೀತಿಯಲ್ಲಿ ಗಜಕೇಸರಿ ಸಿನಿಮಾವನ್ನು ಹೋಲುವಂತಹ ಸಿನಿಮಾ ಆಗಿ ಬರ್ತಾ ಇದೆ. ಭಾಳ ಖುಷಿ ಆಗ್ತಾ ಇದೆ. ನಾನು ಹಿಂದೆ ಕೂಡ ಇದೇ KVG ತಂಡದಲ್ಲಿ ಛಲ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದ್ದೆ. ಈ ಸರಿ ನಮ್ಮದೇ ತಂಡ ಹೊಸ ರೀತಿಯಲ್ಲಿ ಹೊಸ ಹುಮ್ಮಸ್ಸಿನಿಂದ ಕುರುಗೋಡಿನ ಐತಿಹಾಸಿಕ ವಿಚಾರಗಳನ್ನ ಇಟ್ಟುಕೊಂಡು ಸಿನಿಮಾ ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ.
ಬಟ್ ಈ ಒಂದು ಸಂದರ್ಭದಲ್ಲಿ ಈ ಒಂದು ತಂಡಕ್ಕೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಕುರುಗೋಡಿನ ಯುವ ತಂಡ ಮತ್ತು ಕೆ ವೀರಭದ್ರಗೌಡ ಸರ್ ಅವರು ಮಾಡಿರ್ತಕ್ಕಂಥ ಎರಡನೇ ಕಿರುಚಿತ್ರ ಬಾಳೆಗೊಳ ಅನ್ನುವ ಒಂದು ಐತಿಹಾಸಿಕ ಮತ್ತು ಹಾರರ್ ಥ್ರಿಲ್ಲರ್ ಫಿಲ್ಮನ್ನು ಪ್ರತಿಯೊಬ್ಬರು ಅವರ ಯೂಟ್ಯೂಬ್ ಚಾನಲ್ KVG ಚಾನಲನ್ನು ಸಬ್ಸ್ಕ್ರೈಬರ್ ಮಾಡುವ ಮೂಲಕ ಅತಿ ಹೆಚ್ಚಿನ ಒಂದು ವ್ಯೂಸ್ ಬಂದರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಬಿಗ್ ಸ್ಕ್ರೀನ್ಗಳಲ್ಲಿ ಕಾಣುವಾಗ ಆಗಲಿ. ಮತ್ತು ಎಲ್ಲರೂ ಕೂಡ ನಾಳೆ 26ನೇ ತಾರೀಕು ಏನು ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇದೆ, ಲಾಂಚ್ ಕಾರ್ಯಕ್ರಮ, ಯಾವುದು ಈ ಕಿರುಚಿತ್ರ ಲಾಂಚ್ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕುಟುಂಬ ಸಮೇತ ಬಂದು ಶುಭ ಹಾರೈಸಿ ನೋಡಿ ಮತ್ತು ಯುವ ಕಲಾವಿದರಿಗೆ ಸಪೋರ್ಟ್ ಮಾಡ್ಬೇಕಂತಂದೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಅಂತ ಒಂದು ಹೆಸರನ್ನು ಹೇಳ್ತೀನಿ ಅಥವಾ ವರ್ಡ್ ಸೂಚಿಸ್ತೀನಿ. ಅದ್ ಹೇಳ ಕೂಡಲೇ ತಮ್ಮ ಮೈಂಡ್ ಒಳಗೆ ಏನ್ ಬರುತ್ತೆ ಅನ್ನೋದನ್ನ ವಿತಿನ್ ಸೆಕೆಂಡ್ ಒಳಗೆ ಹೇಳ್ಬೇಕು. ಓಕೆ. ಬಾಳೆಕೊಳ್ಳ, ಪ್ರೀತಿ ಅರ್ಥೈಸುವ ಜೀವ, ಸಿನಿಮಾ, ಅನುಭವ, ಕುರುಗೋಡು, ನನ್ನ ಉಸಿರು, ಉತ್ತರ ಕರ್ನಾಟಕ, ಬೆಂಗಳೂರು ಟು ಚಾಲೆಂಜ್. ಓಕೆ. ಈ ಕೆಲವೊಬ್ಬ ವ್ಯಕ್ತಿಗಳ ಹೆಸರನ್ನ ಹೇಳ್ತಾ ಹೋಗ್ತೇನೆ, ಅವ್ರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಆಕಾಶದಲ್ಲಿನ ನಕ್ಷತ್ರ, ರಿಯಲ್ ಸ್ಟಾರ್ ಉಪೇಂದ್ರ, ರಹಸ್ಯ, ಕ್ರೇಜಿ ಸ್ಟಾರ್ ರವಿಚಂದ್ರ, ಕನಸಿನ ಲೋಕ, ಡಾಕ್ಟರ್ ವಿಷ್ಣುವರ್ಧನ್, ಪ್ರಜ್ವಲಿಸುವ ಸೂರ್ಯ, ಡಾಕ್ಟರ್ ರಾಜ್ಕುಮಾರ್, ಕನ್ನಡದ ಮಾಣಿಕ್ಯ. ಬಾಳೆಕೊಳ್ಳ ಚಿತ್ರದ ಸ್ಟೋರಿ ಏನು? ಇದೇ ತಿಂಗಳು ಡಿಸೆಂಬರ್ ಶುಕ್ರವಾರ 26ರಂದು ಯೂಟ್ಯೂಬಲ್ಲಿ ನೀವು ನೋಡಬಹುದು. ಕೊನೆಯದಾಗಿ ಸರ್, ಕಲಾ ಪ್ರೇಮಿಗಳಿಗೆ, ಕಲಾ ರಸಿಕರಿಗೆ, ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಏನಿಲ್ಲ, ಅಂದರೆ ನಮ್ಮ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಹಲವಾರು ಸಿನಿಮಾಗಳು ಬಂದಿದ್ದಾವೆ. ಆದರೆ ಅಂದರೆ ಈ ನಮ್ಮ ರಾಜ್ಯ ಮಟ್ಟದಲ್ಲಿ ಅಷ್ಟೊಂದು ಗುರುತಿಸ್ಕೊಂಡಿಲ್ಲ. ಈ ಮುಂದಿನ ದಿನಗಳಲ್ಲಿ ಜನ, ಈಗ ನಾವು ಬಾಳೆಕೊಳ ಅಂತಂದು ಸಿನಿಮಾ ಮಾಡಿದ್ದೀವಿ, ಇದು 26ರಂದು ನಾವು ಅಂದರೆ ಅನಾವರಣ ಮಾಡ್ತಾ ಇದ್ದೀವಿ, ಹೊರಗಡೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ, ಅಂದರೆ ತೇರು ಮನೆಯ ಮುಂದ್ಗಡೆ ನಾವು ಇದನ್ನ LED ಸ್ಕ್ರೀನ್ ಹಾಕ್ಬಿಟ್ಟು ಹೊರಗಡೆನೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಆ 40 ನಿಮಿಷ ಇದು ಸಿನಿಮಾ ಇದೆ. ಆ 40 ನಿಮಿಷನೂ ಹೊರಗಡೆ ಜನರಿಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಬಂದು ನಮಗೆ ಈ KVG ತಂಡಕ್ಕೆ ಈ ಸಿನಿಮಾ ನೋಡಿಬಿಟ್ಟು ಶುಭ ಹಾರೈಸಿ, ಅದ್ರ ಜೊತೆಗೆ ಪ್ರೋತ್ಸಾಹ ಮಾಡೋದ್ರ ಜೊತೆಗೆ ಇದನ್ನ ಶೇರ್ ಮಾಡಿ ಬೇರೆಯವರಿಗೆಲ್ಲ ಈ ಸಿನಿಮಾದ ಬಗ್ಗೆ ನೀವು ಹೇಳೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಸಿನಿಮಾ ತೆಗಿಬೇಕಂತ ಇದೀವಿ ಅಲ್ವಾ, ಅದಕ್ಕೆ ನೀವು ನಮಗೆ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ನೀಡಿದಂತ ಆಗುತ್ತೆ ಅಂತ ಹೇಳ್ತಾ ನಾನು ಪ್ರೇಕ್ಷಕರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾ ಮಾಡ್ಬೇಕಾದ್ರೆ ಆದಂತ ನೋವು, ನಲಿವು, ಕಷ್ಟ, ಸುಖ ಇವನ್ನೆಲ್ಲ ಬದಿಗಿಟ್ಟು ಅವ್ರು ಕೊನೆಯದಾಗಿ ಹೇಳಿದ್ ಒಂದೇ, ಪ್ರಯತ್ನ ಸರ್ವಸಿದ್ಧಿ ಸಾಧನ ಎನ್ನುವಂತೆ ಈ ತಂಡ ಸಾಗಿ ನಡೀತಿದೆ. ಇವರ ಚಿತ್ರಕ್ಕೆ ಒಳ್ಳೇದಾಗ್ಲಿ, ಹೆಚ್ಚಿನ ಪ್ರೇಕ್ಷಕರು ಇವರನ್ನ ಪ್ರೋತ್ಸಾಹಿಸಲಿ ಅನ್ನೋದು ಸಿದ್ಧಿ ಟಿವಿಯ ಆಶಯ. ಇದಾಗಿತ್ತು ಇವತ್ತಿನ ಸಿದ್ಧಿ ಟಿವಿ ಸಿನಿ ವಿಶೇಷ ಕಾರ್ಯಕ್ರಮ. ಮತ್ತೆ ಬರ್ತೇನೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಿದ್ಧಿ ಟಿವಿ.